ಇದು ಬಂದಿರೋದು ಹಾವೇರಿಯಿಂದ. ಸಾಮಾನ್ಯವಾಗಿ ಇಂಥವು ತುಂಬ ಬರ್ತಿರುತ್ತೆ, ನನಗೆ ಬರಲ್ಲ ಅಂತಲ್ಲ. ಅದಕ್ಕೆ ಬಂದಿದೆ, ಇದಕ್ಕೆ ಬಂದಿದೆ, ಅದಕ್ಕೆ ಸಪೋರ್ಟ್ ಬೇಕು, ಇದಕ್ಕೆ ಬೇಕಂತ. ಬಟ್ ಜನರಲಿ ನಾವು ಇದನ್ನು ಕೈಗೆ ತೊಗೊಳಲ್ಲ, ಬಿಕಾಸ್ ಇದು ಒಂದು ತೊಗೊಂಡ್ರೆ ಎಂಡ್ ಆಗಲ್ಲ ಅಂತ. ಬಟ್ ಈ ಮಗುವಿನ ಬ್ಯಾಕ್ಗ್ರೌಂಡರ್ ಹೀಗಿತ್ತಲ್ಲ ಅನ್ನೋ ಕಾರಣಕ್ಕೆ ಇದನ್ನು ಒಪ್ಕೊಂಡಿದ್ದೀವಿ. ಹಾವೇರಿಯ ರಾಣೆಬೆನ್ನೂರಿನಿಂದ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದ ನಿವಾಸಿ ಅನಸೂಯ ಚಲ್ಲಾಳ ವಿಶೇಷ ಚೇತನ ಯುವತಿ. ಅನಸೂಯಾಗೆ ಚಿಕ್ಕ ವಯಸ್ಸಿನಿಂದಲೇ ಯೋಗ ಮತ್ತು ಭರತನಾಟ್ಯ ಅಂದರೆ ತುಂಬಾ ಇಷ್ಟ. ಯಾರ ಸಹಾಯವೂ ಇಲ್ಲದೆ ಓದಿನ ಜೊತೆಗೆ ಯೋಗಾಭ್ಯಾಸ ಮಾಡಿದ್ದಾಳೆ. ಕಳೆದ ತಿಂಗಳು ನಡೆದ 10ನೇ ಅಂತಾರಾಷ್ಟ್ರೀಯ ಯೋಗ ದಿನದಲ್ಲಿ ಭಾಗಿಯಾಗಿ ರಾಷ್ಟ್ರ ಮಟ್ಟದಲ್ಲಿ 2ನೇ ಸ್ಥಾನದಲ್ಲಿ ಆಯ್ಕೆಯಾಗಿದ್ದಾಳೆ. ಈಗ ಅವಳಿಗೆ ಥೈಲ್ಯಾಂಡ್ ದೇಶದಲ್ಲಿ ನಡೆಯುವ ಏಷ್ಯನ್ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅವಕಾಶ ಬಂದಿದೆ. BA ಅಂತಿಮ ವರ್ಷದಲ್ಲಿ ಅಭ್ಯಾಸ ಮಾಡ್ತಿರೋ ಅನಸೂಯಾಗೆ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅವಕಾಶ ಬಂದಿದೆ. ಆದರೆ ಬಡತನ ಅಡ್ಡಿಯಾಗಿದೆ. ಕೊರೋನಾ ಅವಧಿಯಲ್ಲಿ ತಂದೆ ಸುರೇಶ ನಿಧನ ಹೊಂದಿದ್ದು ಮನೆಯ ಯಜಮಾನನನ್ನ ಕಳೆದುಕೊಂಡ ಕುಟುಂಬ ಕಂಗಾಲಾಗಿತ್ತು. ಈಗ ರಾಣೆಬೆನ್ನೂರಿನ ಅಜ್ಜಿಯ ಮನೆಯಲ್ಲಿ ಆಶ್ರಯ ಪಡೆದು ವಿದ್ಯಾಭ್ಯಾಸ ಮಾಡುತ್ತಿದ್ದಾಳೆ. ತಾಯಿ ಸಾವಿತ್ರಿ ಕೂಡ ಖಾಸಗಿ ಶಾಲೆಯಲ್ಲಿ ಕ್ಲರ್ಕ್ ಕೆಲಸ ಮಾಡಿಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುತ್ತಿದ್ದಾರೆ. ಈಗ ಸೆಪ್ಟೆಂಬರ್ನಲ್ಲಿ ಏಷ್ಯಾ ಪೆಸಿಫಿಕ್ ಯೋಗಾಸನ ಚಾಂಪಿಯನ್ 2024 ಸ್ಪರ್ಧೆಯಲ್ಲಿ ಭಾಗವಹಿಸುವ ಅವಕಾಶ ಬಂದಿದೆ. ಯಾರಾದರೂ ದಾನಿಗಳು ಸಹಾಯ ಮಾಡಿದರೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ದೇಶಕ್ಕೆ ಕೀರ್ತಿ ತರುತ್ತೇನೆ ಎಂದು ಮನವಿ ಮಾಡಿದ್ದಾರೆ. ಯಾರ ಸಹಾಯ ಇಲ್ಲದೆ ಈ ಯುವತಿ ವಿದ್ಯಾಭ್ಯಾಸ ಜೊತೆಗೆ ಯೋಗ ಮತ್ತು ಭರತನಾಟ್ಯದಲ್ಲಿ ಪ್ರಾವೀಣ್ಯತೆ ಹೊಂದಿದ್ದಾಳೆ. ಈಗ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅವಕಾಶ ಬಂದಿದ್ದು ನಮ್ಮ ಪ್ರೋತ್ಸಾಹದಿಂದ ಈಕೆಯ ಕನಸು ನನಸಾಗಬಹುದು ಎಂಬುದು ನಮ್ಮ ಆಶಯ. ಆಲ್ ರೈಟ್. ಅವರ ತಾಯಿ ಸಾವಿತ್ರನ ಸಾವಿತ್ರಿನ ಸಾವಿತ್ರವ್ವ ಅಂತಾನೆ ಇರೋದು, ಸಾವಿತ್ರ ಅಂತ ಕರೀತಾರೆ. ಹೌದಾ? ಮತ್ತು ಅನಸೂಯ. ಅನಸೂಯ ನೀವಾ? ಅನಸೂಯ ನನ್ನ ಹೆಸರು. ನಿಮ್ಮ ಹೆಸರಾ? ಈಗ ಪ್ರಾಬ್ಲಮ್ ಏನು? ಅವಳಿಗೆ ಕಿವಿ ಕೇಳಲ್ಲ. ಚೂರು ಕೇಳಲ್ವಾ? ಕೇಳಲ್ಲ. ಮಷಿನ್ ಇದೆ, ಮಷಿನ್ ಇದ್ರೆ ಕೇಳುತ್ತೆ, ಮಷಿನ್ ಇಲ್ಲ ಅಂದ್ರೆ ಕೇಳಲ್ಲ. ಹೌದಾ? ಇಲ್ಲಿದ್ಯಾ? ಈ ಸೈಡ್. ಆ ಸೈಡ್, ಈ ಸೈಡ್ ಇಲ್ಲ. ಎರಡಕ್ಕೂ ಬೇಡವಾ? ಇದಕ್ಕೆ ಹಾಕಕ್ ಬರಲ್ಲ. ಅಂದ್ರೆ ಅದು ಹೋಗ್ಬಿಟ್ಟಿದೆ. ಅದು ಇಯರಿಂಗ್ ಏಡ್ ಹಾಕಕ್ಕೆ ಕಿವಿನ ಸಣ್ಣದಿದೆ. ಅದನ್ನ ರಿಪೇರಿ ಮಾಡಿದ್ರೆ ಒಳಗಡೆ ನರ ವೀಕ್ ಇದೆ, ಸ್ಮಾಲ್ ಇದೆ. ಓ, ನರನ ಪುಟ್ಟ ಸ್ಮಾಲ್ ಇದೆ. ಅವಳು ಹುಟ್ಟಿದಾಗ್ಲೇ ಹೆಂಗಾಯ್ತಾ? ಬಾಯ್ ಬರ್ತಾ ಹೆಂಗಿದೆ. ಅವಳು ಎಷ್ಟನೇ ಕ್ಲಾಸಿಗೆ? ನೀನು ಎಷ್ಟನೇ ಕ್ಲಾಸ್? PA ಫೈನಲ್ ಇಯರ್. ನೀನಾ? ಮತ್ತೆ ಯೋಗ ಯಾಕೆ ಮಾಡ್ತೀಯ? ಯಾಕೆ ಮಾಡಿ ಯೋಗ ವೈ? ಯೋಗ ಮಾಡಬೇಕು ಅಂದರೆ ನಂಗೆ ಆಸೆ ಐತೆ. ಆಸೆಯಿಂದ ಮಾಡ್ತಿದ್ದಾಳೆ. ಇಷ್ಟ, ಇಂಟ್ರೆಸ್ಟ್ ಇದೆ. ಎಷ್ಟು ಚಿಕ್ಕವಳು ಇದ್ದಾಗ ಸ್ಟಾರ್ಟ್ ಮಾಡಿದೆ? ಯಾವಾಗ ಸ್ಟಾರ್ಟ್ ಮಾಡಿದ್ದು ಯೋಗ? 10th SSLC ಒಳಗೆ ಸ್ಟಾರ್ಟ್ ಮಾಡಿ. ಓಕೆ. ಈಗ ಅವಳು ಈ ಏಷ್ಯಾದೋ ಏನೋ ಒಂದು ಹೇಳ್ತಾರಲ್ಲ, ಈಗ ಥೈಲ್ಯಾಂಡೋ ಎಲ್ಲ 10ನೇ ಅಂತಾರಾಷ್ಟ್ರೀಯ ಯೋಗ ದಿನ ಅಂತೇನೋ ರಾಷ್ಟ್ರ ಮಟ್ಟದಲ್ಲಿ ರೆಡಿ ಆದ್ಲಿ ಇವಳು ಅಂತ. ಅಲ್ಲಿಗೆ ಹೆಂಗೆ ಸೆಲೆಕ್ಟ್ ಆದ್ಲಿ ಇವಳು? ಜುಲೈ 14th ಇಲ್ಲಿ 10th ಇಂಟರ್ನ್ಯಾಷನಲ್ ಯೋಗ ಕಾಂಪಿಟೇಷನ್ ನಿಮ್ಮ ಮನೆಯಲ್ಲಿ ಏನು ಮಾತಾಡೋದು ಭಾಷೆ? ಕನ್ನಡ. ಓಕೆ. ಅಲ್ಲಿ ಬೆಂಗಳೂರಲ್ಲಿ ಆಯ್ತು, ಪ್ರೋಗ್ರಾಮ್ ಆಯಿತು. ಅಲ್ಲಿ ಅವಳು 10th ಸೆಕೆಂಡ್ ಪ್ರೈಸ್ ತಗೊಂಡ್ಳು. ಅದಕ್ಕೆ ಸೆಲೆಕ್ಟ್ ಮಾಡಿದ್ರಾ? ಅದಕ್ಕೆ ಸೆಲೆಕ್ಟ್ ಮಾಡಿದ್ರು. ಆ ಸೆಲೆಕ್ಟ್ ಮಾಡಿದವ್ರೆ ಕರ್ಕೊಂಡು ಹೋಗಲ್ವಾ? ಇಲ್ಲ ಸರ್, ಕರ್ಕೊಂಡು. ಮತ್ತೇನು ಸೆಲೆಕ್ಷನ್ ಯಾಕೆ ಮಾಡ್ತಾರೆ? ವೇಸ್ಟ್ ಬಾಡಿಗಳವ್ರು, ಸರಿ ಇಲ್ಲ ಅವ್ರು ಯಾರೋ ಮಾಡಿದವ್ರಂಗೆ. ಅಲ್ರಿ, ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮ ದೇಶ ರೆಪ್ರೆಸೆಂಟ್ ಮಾಡಕ್ಕೆ ಹೋಗ ಅಲ್ಲಿಗೆ ಅಂತಂದ್ರೆ ಕರ್ಕೊಂಡು ಹೋಗ್ಬೇಕು ತಾನೆ? ಇಲ್ಲ ಸರ್, ಹೆಂಗೆ ಹೋಗೋದು ಮತ್ತೆ ಅವರು? ಕರ್ಕೊಂಡು ಹೋಗಲ್ಲ ಅಂತ ಸರ್. ಐಸಿ. ಒಬ್ಬಳೇ ಹೋಗ್ತೀಯಾ? ಇಲ್ಲ, ಅಲ್ಲಿ ಒಂದು ಕೋಚ್ ಇದ್ದಾರೆ ರಾಣೆಬೆನ್ನೂರಿಂದ, ಅವರೊಬ್ಬರು ಬರ್ತಾರೆ. ಅವ್ರ ದುಡ್ಡು ಅವರೇ ಹಾಕ್ಕೊಂತಾರೆ. ಅವ್ರು ಹಾಕ್ಕೊಂತಾರೆ. ಅವರೇ ಮಾಡ್ಕೋತಾರೆ. ಮಾತ್ರ ಪ್ರಾಬ್ಲಮ್. ಎಷ್ಟು ದಿನ? 6 days. ನಾಳೆ ಅಲ್ಲ, 6 days. 6 days. ಯಾವತ್ತು ಹೋಗೋದು? 25. 25th ಹಾಂ, ಈ ತಿಂಗಳ? ಹಾಂ.
ಮತ್ತೆ ಫ್ಲೈಟ್ಗೆ ಟಿಕೆಟ್ ಅವ್ರು ಮೇಡಮ್ ಇದು ಮಾಡ್ತಿದ್ದಾರೆ. ಅವ್ರು ಮೇಡಮ್ ಅವರ ಮಾಡ್ತಾರೆ. ನಿಂದು ನಂದು ಈಗ ಸದ್ಯ ಅಮೌಂಟ್ ಒಂದು 15,000 ಕೊಟ್ಟಿದ್ದೀನಿ ಅವ್ರಿಗೆ ಟಿಕೆಟ್ಗೆ ಅಂತೇಳಿ. ಇನ್ನು ಉಳಿದಿದ್ದು ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ಇನ್ಫಾರ್ಮ್ ಮಾಡಿದ್ದೀನಿ. ಏನಕ್ಕೆ ಮಾಡ್ಬೇಕು? ಹೋಗ್ಲಿಕ್ಕೆ. ಅಲ್ಲೋಗಿ ಏನು ಮಾಡ್ತೀಯಾ? ಅಲ್ಲೋಗಿ ವಾಟ್ ಯು ಡೂ? ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಕಾಂಪಿಟೇಷನ್ ಮಾಡಿ ಗೆಲ್ಲಬೇಕು ಅನ್ನೋದೇ. ಗೆಲ್ಬೇಕಾ? ಯೋಗ ಅಲ್ಲಿ ಏನಪ್ಪ ಕತೆ. ಯಜಮಾನ್ರಿಲ್ವಾ? ಇಲ್ಲ ಸರ್. ಕರೋನಾ ಟೈಮಲ್ಲಿ ಆಗಿದ್ದದು. ಎಸ್ ಸರ್. ನೀವೇನು ಮಾಡ್ತೀರಿ? ಒಂದು ಪ್ರೈವೇಟ್ ಸ್ಕೂಲಲ್ಲಿ ಕ್ಲರ್ಕ್ ಆಗಿ ವರ್ಕ್ ಮಾಡ್ತೀನಿ. ಎಷ್ಟು ಮಕ್ಕಳು? 3 2? ನನಗೆ 3 ಜನ ಮಕ್ಕಳು. 3 ಹೆಣ್ಣ? ಇಲ್ಲ ಸರ್, 2 ಹೆಣ್ಮಕ್ಳು, ಒಬ್ಬ ಮಗ ಇದ್ದಾನೆ. ಇವಳೇ ದೊಡ್ಡವಳ? ಇವಳೇ ದೊಡ್ಡವಳು. ಅವರೆರಡು ಅವ್ರು ಚೆನ್ನಾಗಿದ್ದಾರೆ. ಅಷ್ಟೇನ ಆದಾಯ ನಿಮ್ದು? ಹಾಂ ಸರ್. ಮತ್ತಷ್ಟು ಆದಾಯ ಇದ್ದಾಗ ಈ ಥರದ್ದೆಲ್ಲ ಯಾಕೆ ಪ್ಲಾನ್ ಮಾಡಕ್ಕೆ ಹೋದ್ರಿ? ಅವಳ ಅಂದರೆ ಏನೋ ಒಂದು ಅವಳು ಹುಟ್ಟಿದಾಗಿಂದ ಏನೋ ಒಂದು ಖುಷಿ ನಮಗೆ. ಸಣ್ಣವಳು ನಮ್ಮ ಮನೆಯವರಿದ್ದಾಗಿಂದ ಒಂಥರ ಅವಳು ಇಷ್ಟಪಟ್ಟುಕೊಂಡು ಕೆಲಸನ ಮಾಡ್ಕೊತ ಬಂದ್ಲು. ಅಂದರೆ ಭರತನಾಟ್ಯ ಸಣ್ಣವಳು PUC ನಡೆದು LKGಯಿಂದನೇ ಭರತನಾಟ್ಯ ಹಾಕಿದ್ದೆ ಅವಳಿಗೆ. ಅದು ಇಂಟ್ರೆಸ್ಟ್ ಇದೆ ಅಂತ. ಅಂದರೆ ಕಿವಿ ಕೇಳೋದು ನನಗೆ ಗೊತ್ತಾಗಿದ್ದೆ ಪೂರ್ಣ 5 ವರ್ಷದ ನಂತರ. 5 ವರ್ಷ ತನಕ ನಾನು ಯೋಚನೆ ಮಾಡಿದೆ, 5 ವರ್ಷ ತನಕ ಬರ್ಬೋದು, ಮಾತುಗಳು ಬರ್ಬೋದು, ಹಂಗೆ ಇದಾಗ್ಬೋದು ಅಂತ. ಮಾತು ಬಂದಿದೆ ಅಂದರೆ 9 ವರ್ಷಕ್ಕೆ ಸ್ವಲ್ಪ ತೊದ್ಲಕ್ಕೆ ಅಂತ ಮಾತು ಬಂತು ಅವಳಿಗೆ. ಮಾತಾಡ್ತಾಳೆ, ಕ್ಲಿಯರ್ ಇಲ್ಲ. ನೀವು ಚೆನ್ನಾಗಿ ಮಾತಾಡ್ತೀಯಾ? ಸ್ವಲ್ಪ ಜೋರ ಮಾತಾಡೋದು ಕೇಳಿಸ್ತೈತಿ. ನನಗಿಂತ ಚೆನ್ನಾಗಿ ಮಾತಾಡ್ತೀಯಾ ನೀನು? ಚೆನ್ನಾಗಿ ಮಾತಾಡ್ತೀಯಾ ನೀನು? ನನಗಿಂತ ಚೆನ್ನಾಗಿ ಮಾತಾಡ್ತೀಯಾ ನೀನು? ಅವ್ರಿಗಿಂತ ಚೆನ್ನಾಗಿ ಮಾತಾಡ್ತೀಯಾ ನೀನು? ಅವನಿಂದ ಚೆನ್ನಾಗಿ ಮಾತಾಡ್ತೀಯಾ? ಮಾತಾಡಕ್ಕೆ ಬರ್ತತಾ? ಮಾತಾಡಂಗಂದ್ರೆ ಅವ್ರಂಗೆ ಅವ್ರು ಹೆಂಗೆ ಮಾತಾಡ್ತಾರೆ ಮಾತಾಡಂಗೆ. ನನ್ನಷ್ಟು ಸ್ಪೀಡಾಗಿ ಮಾತಾಡೋಕ್ಕಾಗತ್ತಾ? ಆಗಲ್ಲ ಅಲ್ವಾ? ಹೆಂಗಿದೆ ಅಂದರೆ ಅವ್ರ ಪ್ರೊನೌನ್ಸಿಯೇಷನ್ನು ನೀನು ಮಾಡ್ತಿದ್ದೀಯಾ ಅಂತ ಅನ್ನೋಕ್ಕೆ ನೀನ ಮಾಡು ಅಂತ ಆ ರೀತಿ ಮಾತಾಡ್ತಾಳೆ. ಅಂದರೆ ಅವಳಿಗಿನ್ನೂ ಅಷ್ಟೊಂದು ಕ್ಲಿಯರಾಗಿ ಪ್ರೊನೌನ್ಸಿಯೇಷನ್ ಗೊತ್ತಾಗಲ್ಲ. ಓದೋದಿಲ್ಲ? ಓದ್ತಾಳೆ, ಬರೆಯೋದು ಓದ್ತಾಳೆ, ಬರೆಯೋದು ಮಾಡ್ತಾಳೆ. ಓಕೆ, ರೈಟಿಂಗ್ ಎಲ್ಲ ಚೆನ್ನಾಗಿದೆ. ಇಟ್ಸ್ ಆಲ್ ರೈಟ್. ಈಗ ನೀವು ಹೋಗ್ಬೇಕಾ? ಹೋಗ್ಬೇಕು. ಹೆಂಗೆ? ಬೈ ವಾಕ್ ಹೋಗು. ಬೈ ವಾಕ್ ನಡ್ಕೊಂಡು ಹೋಗೋಕ್ಕಾಗತ್ತಾ? ಆಗುತ್ತೆ. ಥೈಲ್ಯಾಂಡ್ ನಡ್ಕೊಂಡು ಹೋಗೋದಾಗತ್ತಾ? ಥೈಲ್ಯಾಂಡ್ ನಡ್ಕೊಂಡು ಹೋಗ್ತೀಯಾ? ವಾಕ್ ಹೋಗ್ತೀಯಾ? ಆಗಲ್ಲ. ವಿಮಾನದಲ್ಲಿ ಹೋಗ್ಬೇಕು, ಫ್ಲೈಟಲ್ಲಿ, ಪ್ಲೇನಲ್ಲಿ ಹೋಗ್ಬೇಕು. ಹೋಗ್ಬೇಕು. ಆಯ್ತು. ನಮ್ಮಲ್ಲಿ ನಮ್ಗೆ ಅದಕ್ಕೆ ಒಂದಷ್ಟು ಸಪೋರ್ಟ್ ಆಚೆಯಿಂದನೂ ಕೊಡ್ತಾರೆ. ಅದಕ್ಕೆ ಏನು ಶಾರ್ಟೇಜ್ ಬರುತ್ತೆ ಅದನ್ನ ನಾನು ಆಫೀಸಿಂದ ಕೊಡಕ್ಕೆ ಹೇಳ್ತೀನಿ. ನಮ್ಮ ಫಂಡ್ ಇರುತ್ತೆ, ಅದ್ರಲ್ಲಿ ಕೊಡ್ತಾರೆ. ಅದ್ರಲ್ಲಿ ಒಬ್ರು ಸಪೋರ್ಟ್ ಮಾಡ್ತಿರೋರು ವಿಜಯ್ ಕುಮಾರ್ ಅಂತ ಇದ್ದಾರೆ. ಅವ್ರ ಜೊತೆ ಮಾತಾಡ್ಬೇಡ, ಆಮೇಲೆ ಕ್ಲೋಸ್ ಮಾಡೋಣ. ನಮಸ್ಕಾರ ಸರ್, ರಂಗನಾಥ್ ಮಾತಾಡ್ತಾ ಇದ್ದೀನಿ. ನಮಸ್ತೆ ಸರ್. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಆರಾಮಿದ್ದೀವಿ ಸರ್. ನೀವು ಸರ್? ನಾನು ಫಸ್ಟ್ ಕ್ಲಾಸ್. ನಿಮ್ಗೆ ಯೋಗ ಇಂಟ್ರೆಸ್ಟ್ ಇದೆಯಾ? ಇಲ್ಲ ಸರ್, ಯೋಗ ನಾವು ಮಾಡಲ್ಲ ಸರ್. ಮತ್ತೆ ನಿಮ್ಗೆ ಯೋಗ ಇಂಟ್ರೆಸ್ಟ್ ಇಲ್ದಿದ್ಮೇಲೆ ಇವಳನ್ನ ಯೋಗ ಅದಕ್ಕೆ ಯಾಕೆ ಕಳಿಸ್ಬೇಕು ಇವಳನ್ನ? ಅಲ್ಲ ಸರ್, ಅವಳಿಗೆ ಅನುಕೂಲ ಆಗ್ತದೆ ಅಂದ್ರೆ ಕಳ್ಸೋಣ ಅಂತ ನಾವು ಯೋಚನೆ ಮಾಡಿದ್ವಿ ಸರ್. ಅಷ್ಟೇನಾ? ಖುಷಿ ಪಟ್ಕೊಳ್ಳೋಣ ಅವ್ರು ಹೋಗ್ಲಿ ಯಾರೋ ಒಬ್ರು ಅಂತ. ಅಲ್ಲ ಹೋಗಿ ಸರ್, ನಾವು ಮಾಡಿಲ್ಲ ಬೇರೆ ಮಾಡ್ತಾರೆ. ಆ ಪಾಯಿಂಟ್ ಇದೆ ನೋಡ್ರಿ. ಎಲ್ಲ ತಂದೆ ತಾಯಿಗಳಿಗೆ ಹೀಗೆ ನಮ್ಮ ಕೈಲಿ ಏನೇನು ಆಗಲ್ವೋ ಅದನ್ನ ಮಕ್ಕಳ ಕೈಲಿ ಮಾಡಿಸ್ಬಿಡೋಣ ಅಂತ. ಅಲ್ಲ ಸರ್, ಒಳ್ಳೆ ಕೆಲಸ ರೀ, ಕೆಟ್ಟದ್ದಲ್ಲ. ಕರೆಕ್ಟ್. ತಾವೇನ್ ಮಾಡ್ತೀರಿ ಸಾಹೇಬ್ರು? ಸರ್ ನಾವು ರಾಣಿಬೆನ್ನೂರು ಸರ್ ನಮ್ದು. ಅದೇ ಏನ್ ಮಾಡ್ತೀರಿ ಎಂದೆ? ಬಿಸ್ನೆಸ್ ಸರ್. ಬಿಸ್ನೆಸ್ ಅಲ್ಲಿ ಏನ್ ಬಿಸ್ನೆಸ್ ಅದು? ಸರ್ ಸ್ಟೋನ್ ಕ್ರಷರ್ ಬಿಸ್ನೆಸ್ ಸರ್. ಸ್ಟೋನ್ ಕ್ರಷರ್ ಬಿಸ್ನೆಸ್. ಸ್ಟೋನ್ ಕ್ರಷರ್? ಲೇಬರ್ ಅಲ್ಲ ಸರ್, ಲೇಬರ್ ಸಮಸ್ಯೆ ಇದೆ. ಕರೆಕ್ಟ್. ಈಗ ನಿಮ್ ಸ್ಟೋನ್ ಕ್ರಷರ್ಗೂ ಲೇಬರ್ ಬೇಕಲ್ಲ ಹಂಗಾರೆ? ಸರ್ ಎಲ್ಲ ಲೇಬರ್ ಅದು ಬಹಳ ಸಮಸ್ಯೆ ರೀ. ಎಲ್ಲ ಔಟ್ ಆಫ್ ಸ್ಟೇಟ್ ಲೇಬರ್ ಬರ್ತಾರಂತ ನಡೆದೈತಿ. ಮತ್ ಅವ್ರನ್ನೇ ಬೈತೀವಿ ನಾವು ಒಂದೊಂದ್ಸರಿ. ಏನ್ ಮಾಡ್ತಾರ ಅವ್ರ ಕರ್ನಾಟಕ ಇಂಡಸ್ಟ್ರಿಯಲ್ಲಿ ನಡೀತಾ ಇದೆ. ಕರೆಕ್ಟ್. ಅದು ಒಪ್ಕೊಂಡೆ, ಹೇಳ್ಬೇಕಿದ್ದೀನಿ 2 ಸರಿ ಎಲ್ಲಾರ್ಗು. ಇದು ಗೊತ್ತಿಲ್ಲದೆ ಇರೋರು ಊರಲ್ಲೆಲ್ಲ ಮಾತಾಡ್ತಾರೆ ಸುಮ್ಮನೆ. ಔಟ್ ಆಫ್ ಸ್ಟೇಟ್ ಲೇಬರ್ ಇಲ್ಲ ಇದ್ರೆ ಇಷ್ಟೊತ್ತಿಗೆ ನಾವು ಬಾಗ್ಲ ಹಾಕೊಂಡು ಮನೆಗೆ ಹೋಗ್ಬೇಕಾಗಿತ್ತು. ಕರ್ನಾಟಕ ಇಂಡಸ್ಟ್ರಿ ಎಲ್ಲ ಬಾಗ್ಲಾಕ್ಬೇಕಾಗಿತ್ತು. ಹೌದು, ಬಹಳ ಒಳ್ಳೆ ಮಾತಾಡಿದ್ರಿ ನೀವು ನಿಜವಾಲು. ಓಕೆ, ಈಗ ನಿಮ್ ಕೈಲಿ ಏನಾಗತ್ತೆ ಅದ್ ಮಾಡಿ. ನಾ ಮಿಕ್ಕಿದ್ ನಾನು ನೋಡ್ಕೋತೀನಿ ಈ ಕಡೆಯಿಂದ. ಆಯ್ತಾರ, ನಾವೆಲ್ಲ ಒಂದ್ 3-4 ಮಂದಿ ಆಯ್ತಾಯ್ತು. ನೀವು ಅದೇನ್ ಸೇರ್ಕೊಂಡು ನೀವು ಮಾಡಿ, ಮಿಕ್ಕಿದ್ ನಾ ಮಾಡ್ತೀನಿ. ಓಕೆ ಸರ್. ಓಕೆ ಬಾಯ್. ಥ್ಯಾಂಕ್ ಯು. ಈಗ ಅವ್ರ 2 ಜನ ಸೇರ್ಕೋತಾರೆ, ಏನೋ ಒಂದು ಮಾಡಿಸ್ತಾರೆ. ಅದು ಏನೋ ಒಂದು ಶಾರ್ಟೇಜ್ ಬರುತ್ತೆ, ಅದಕ್ಕೆ
ಅದು ನಾನು ಆಫೀಸಿಂದ ಹೇಳಿ ಮಾಡಿಸ್ತೀನಿ. ಓಕೆ ಸರ್. ಅವ್ರಿಗೆ ಹೋಗೋಕ್ಕೆ ಏನು ವ್ಯವಸ್ಥೆ ಬೇಕೋ ಅದು ಮಾಡಿಸ್ಕೊಡೋಣ. ಓಕೆ ಸರ್. ಹೋಗಿ ಅಲ್ಲಿ ಪ್ರೈಸ್ ತೊಗೊಂಬಾ. ಆಯ್ತು ಸರ್. ಹಾಂ, ಓಕೆ ಸರ್. ಪ್ರೈಸ್ ತಗೊಳ್ಳದೆ ಬಂದರೆ ಬೂಟ ಹೊಡೆದಾಕ್ತೀನಿ. ಪ್ರೈಸ್ ತೊಗೊಂಬರ್ಬೇಕು. ಓಕೆ. ತೊಗೊಂಬಂದು ನನಗೆ ತೋರಿಸು, ಫೋಟೋ ತೋರಿಸು. ಫೋಟೋ ಬರ್ತೀನಿ ಅಂತೇಳ, ಬಂದು ಹೋಗ್ತೀನಿ ಅಂತ ಬಂತು. ಬರಬೇಡ, ಸುಮ್ಮನೆ ದುಡ್ಡು ವೇಸ್ಟ್. ಇಲ್ಲಿಗೆ ಬರಬೇಡ, ಇಲ್ಲಿಗೆ ಫ್ಲೈಟಿಗೆ. ವಿಮಾನದಲ್ಲಿ ಇಲ್ಲೇ ಬರ್ಬೇಕಲ್ಲ. ಕರೆಕ್ಟ್. ಬಂದು ನನಗೆ ತೋರಿಸು ಆ ಪ್ರೈಸ್ನ. ಓಕೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡು. ನಾ ಕಳಿಸ್ತೀನಿ ಅಲ್ಲಿಗೆ ನೀನನ್ನು. ಆಯ್ತಾ? ಓಕೆ. ಓಕೆನಮ್ಮ? ಓಕೆ ಸರ್. ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್. ಕಳಿಸ್ಕೊಡಿ ಅವಳನ್ನು. ಏನು ಹೋಗ್ತೀಯಾ ಹೋಗಲ್ವಾ? ಹೋಗ್ತೀನಿ. ವಾಪಸ್ ಬರ್ತೀಯಾ ಬರಲ್ವಾ? ಆಮೇಲೆ ಬರ್ತೀನಿ ಬರ್ತೀಯಾ? ವಾಪಸ್. ಹಾಂ, ಸರಿ. ಅಲ್ಲೇ ಯೋಗನಲ್ಲಿ ಯಾರೊಬ್ರು ಕೆಲಸ ಕೊಟ್ಟರೆ ಏನು ಮಾಡ್ತೀಯಾ? ಇರಲ್ವಾ? ಯಾಕೆ? ಹಾಗೆ ಹಾಗೆ ಯಾಕೆ ಬರಲ್ಲ? ಯಾಕ್ ನಮ್ಮ ಬರ್ತೀಯ? ಇಂಡಿಯಾ ಇಷ್ಟ ಅಂತ. ಹೇಳಕ್ ಬರಲ್ಲ, ಬಟ್ ಇಂಡಿಯಾನೇ ಇಷ್ಟ. ಇಂಡಿಯಾನೇ ಇಷ್ಟನಾ? ಸರಿ, ಆಯ್ತು, ಬಂದ್ಬಿಡು ವಾಪಸ್ಸು ವಾಕ್.